ಅನಾಧಿನಿಧನಂ ವಿಷ್ಣುಂ ಸರ್ವಲೋಕಮಹೇಶ್ವರಂ ಲೋಕಾಧ್ಯಕ್ಷಂ ಸ್ತುವನ್ನಿತ್ಯಂ ಸರ್ವದುಃಖಾತಿಗೋ ಭವೇತ್. ಅನಾಧಿ ಅಂದರೆ ಆರಂಭವಿಲ್ಲದ, ನಿಧನಂ ಅಂದರೆ ಅಂತ್ಯವೂ ಇಲ್ಲದ, ವಿಷ್ಣುಂ ಅಂದರೆ ವಿಷ್ಣುವನ್ನು, ಅನಾಧಿ ನಿಧನಂ ವಿಷ್ಣುಂ ಅಂದರೆ ಆರಂಭವೂ ಅಂತ್ಯವೂ ಇಲ್ಲದ ವಿಷ್ಣುವನ್ನು, ಸರ್ವ ಅಂದರೆ ಎಲ್ಲ, ಲೋಕ ಲೋಕಗಳ, ಮಹೇಶ್ವರಂ ಅಂದರೆ ಮಹಾಸ್ವಾಮಿಯನ್ನು, ಸರ್ವಲೋಕ ಮಹೇಶ್ವರಂ ಅಂದರೆ ಎಲ್ಲ ಲೋಕಗಳ ಮಹಾಸ್ವಾಮಿ, ಲೋಕಾಧ್ಯಕ್ಷಂ ಅಂದರೆ ಲೋಕಾಧಿಪತಿಯನ್ನು, ಸ್ತುತಿಂ ಅಥವಾ ಸ್ತುವನ್ ಅಂದರೆ ಸ್ತುತಿಸುವುದು, ನಿತ್ಯಂ ಅಂದರೆ ಸದಾ. ಲೋಕಾಧ್ಯಕ್ಷಂ ಸ್ತುವನ್ ನಿತ್ಯಂ ಅಂದರೆ ಲೋಕಾಧಿಪತಿಯನ್ನು ಯಾರು ಸದಾ ಸ್ತುತಿಸುತ್ತಾರೋ. ಸರ್ವ ಅಂದರೆ ಎಲ್ಲ, ದುಃಖ ಅಂದರೆ ದುಃಖಗಳಿಂದ, ಅತಿಗಹ ಅಂದರೆ ಮೀರಿ ಹೋಗುವವನು, ಭವೇತ್ ಅಂದರೆ ಆಗುತ್ತಾನೆ, ಸರ್ವ ದುಃಖಾತಿ ಕೋ ಭವೇತ್ ಅಂದರೆ ಎಲ್ಲ ದುಃಖಗಳನ್ನು ಅವನು ಪಾರು ಮಾಡುವನು ಅಂತ ಅರ್ಥ. ಇದರ ಸಂಪೂರ್ಣ ಅರ್ಥ ಏನು ಅಂದರೆ, ಆರಂಭವೂ ಅಂತ್ಯವೂ ಇಲ್ಲದ ವಿಷ್ಣುವನ್ನು, ಎಲ್ಲ ಲೋಕಗಳ ಮಹಾಸ್ವಾಮಿ ಆಗಿರುವಂತಹ ಲೋಕಾಧಿಪತಿಯನ್ನು ಯಾರು ಸದಾ ಸ್ತುತಿಸುತ್ತಾರೋ ಅವರು ಎಲ್ಲ ದುಃಖಗಳನ್ನು ಪಾರು ಮಾಡುತ್ತಾರೆ ಎಂಬುದು ಈ ಒಂದು ಶ್ಲೋಕದ ಅರ್ಥ. ಯುಧಿಷ್ಠಿರರು ಕೇಳುವ ಕಿಂ ಜಪನ್ ಮುಚ್ಯತೆ ಜಂತುರ್ ಜನ್ಮ ಸಂಸಾರ ಬಂಧನಾತ್ ಅಂದರೆ ಯಾರನ್ನು ಜಪಿಸಿದರೆ ಮನುಷ್ಯನು ಜನ್ಮ ಮರಣ ಎಂಬ ಸಂಸಾರ ಬಂಧನದಿಂದ ಮುಕ್ತನಾಗುತ್ತಾನೆ ಅಂತ ಕೇಳುವ ಒಂದು ಪ್ರಶ್ನೆಗೆ ಭೀಷ್ಮಾಚಾರ್ಯರು ಈ ಒಂದು ಶ್ಲೋಕವನ್ನ ಹೇಳಿ ಉತ್ತರ ನೀಡ್ತಾರೆ. ಅನಾದಿನಿಧನಂ ವಿಷ್ಣುಂ ಸರ್ವಲೋಕ ಮಹೇಶ್ವರಂ ಲೋಕಾಧ್ಯಕ್ಷಂ ಸ್ತುವನ್ ನಿತ್ಯಂ ಸರ್ವ ದುಃಖಾತಿಗೋ ಭವೇತ್.